ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಶಿಕ್ಷಣ ಸರ್ಕಾರಿ ಅಥವಾ ಎರಡು ಶಾಲೆಗಳಿಗೆ ಯಾವುದೇ ನಮಗೆ ಈ ಜ್ಞಾನವನ್ನು ಸಂಪಾದಿಸಬೇಕಿದ್ರೆ ಯಾವುದೇ ಮೂಲದಿಂದ ಜ್ಞಾನ ಸಂಪಾದನೆ ಗೂಗಲ್ ಅಂತ ಹೇಳಿದ್ರೆ ಏನು, ಜೆಮಿನಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲದ ಪರೀಕ್ಷೆಗಳಲ್ಲೆಲ್ಲ ಅದನ್ನು ಉಪಯೋಗಿಸಬಾರದು. ಹಾಗೇಳಿ ಈಗ ಬರೆಯುವಂತದ್ದು ಲೆಕ್ಕ ಏನನ್ನು ಹುಡುಕಿಕೊಂಡು ಹೋಗುದು ಜನರಲ್ ಅವರ ಫ್ಯಾಮಿಲಿ ಅಂತ ಹೇಳುವ ಸಂಪರ್ಕವೂ ಇಲ್ಲದೆ ಆಗ್ತದೆ. ಪ್ರಾಯಕ್ಕಾಗುವ ಯಾರು ಬೇಕೋ ಅವ್ರು ಇಲ್ಲದೆ ಆಗ್ತದೆ. ನಮ್ಮ ಇಲ್ಲಿ ಕುಂಟಿಗಾನ ಶಾಲೆಯಲ್ಲಿ ಸಾಮಾನ್ಯ ನಾನು ಹೇಳಿದಾಗೆ ಹಳೆ ಕಟ್ಟಡಗಳು ಮಾತ್ರ ಇತ್ತು ನಾನು ಸೇರುವಾಗ. ಪ್ರೀ KR ಬಿಲ್ಡಿಂಗ್ ಅಂತ ಹೇಳ್ತದೆ. ಮತ್ತೆ ಈಗ ಮ್ಯಾನೇಜರು ಸ್ವಲ್ಪ ಸ್ವಲ್ಪವೇ ಶಾಲೆ ಹಿಂಗೆ ನಮ್ಮ ಇದು ಯಾವುದು ಮಲಯಾಳ ಮೀಡಿಯಂ ಶುರುವಾದ ಕೂಡಲೇ ಬಿಲ್ಡಿಂಗ್ಗಳನ್ನು ಸೇರಿಸಿಕೊಂಡು ಹೋದ್ರು. ನಂತರ ಆಟದ ಗ್ರೌಂಡ್ ಆಯ್ತು, ಶಾಲೆಗೆ ಬಸ್ ಆಯ್ತು, ಎರಡು ಬೇರೆ ಬೇರೆ 3 ಕಡೆಗಳಲ್ಲಿದ್ದ ಆಟದ ಅಂಗಳ ಒಂದಾಗಿ ಪರಿವರ್ತನೆ ಆಗಿದೆ. ಮತ್ತೆ ಈಗ ಮಕ್ಕಳಿಗೆ ಬರ್ಲಿಕ್ಕೆ, ಈಗ ನಾನು ಶಾಲೆಗೆ ಸೇರುವ ಸಂದರ್ಭದಲ್ಲಿ 178 ಮಕ್ಕಳಿದ್ರು 1990ರಲ್ಲಿ. ಇಡೀಲಿ ಒಮ್ಮೆ ಮಲಯಾಳ ಮೀಡಿಯಂ ಆದ ಸಂದರ್ಭದಲ್ಲಿ 400ರ ಮೇಲಕ್ಕೆ ಹೋಗಿದೆ. ಮತ್ತೆ ವಾಪಸ್ ಅದು ಕೆಳಗೆ ಬಂದೊಂದು 200 ಮಕ್ಕಳ ಹಂತಕ್ಕೆ ಮುಟ್ಟಿತ್ತು. ಮತ್ತೆ ವಾಪಸ್ ಸ್ವಲ್ಪವೇ ಏರಿಕೊಂಡು ಸಾಮಾನ್ಯ ನಾನು ಮುಖ್ಯೋಪಾಧ್ಯಾಯನಾಗುವ ಹಂತದಲ್ಲಿ ಒಂದು 260 ಅಂದಾಜು ಆಸುಪಾಸು 270ರ ಆಸುಪಾಸಿನಲ್ಲಿ ಇದ್ರು ಮಕ್ಕಳ ಸಂಖ್ಯೆ. ಅದು ಯಾವಾಗ 2019ರಲ್ಲಿ ಚಾರ್ಜ್ ಇರುವಾಗ ಹೇಳಿದ್ ನಾನು. ಮತ್ತೆ 2020ಕ್ಕೆ ಒಂದು 280 ಮಕ್ಕಳಾಯ್ತು. ಈಗ ನಾನು ರಿಟೈರ್ ಆಗುವಾಗ ಒಂದು 323 ಮಕ್ಕಳು ಬರುವಂತಹದ್ದು ಉಂಟು. ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಉಂಟು, ಮಲಯಾಳ ಮಾಧ್ಯಮದಲ್ಲಿ ಕಲಿಯುವ ಮಕ್ಕಳ ಸಂಖ್ಯೆ ಹೆಚ್ಚು ಉಂಟು. ಅದಕ್ಕೆ ಈ ಸರ್ಕಾರದ್ದು ಮತ್ತೆ ಜನಗಳ ಇದೆಲ್ಲ ಒಂದು ಸಂಶಯಗಳು ಇದೆಲ್ಲ ಈ ಮಾಧ್ಯಮಗಳ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ಆಗ್ತದೆ ಮಕ್ಕಳ ಸಂಖ್ಯೆಯಲ್ಲಿ. ಮತ್ತೀಗ ನಾನು ಹೆಡ್ ಮಾಸ್ಟರ್ ಆದ ಮೇಲೆ ಅಥವಾ ಮುಖ್ಯೋಪಾಧ್ಯಾಯ ಆದ ಮೇಲೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಆಫೀಸ್ ನವೀಕರಣ ಮಾಡಿದೆ. ಈ ಟೈಲ್ಸ್ ಅದು ಇದೆಲ್ಲ ಹೇಳಿದ್ರೆ ನಾನು ಮಾಡಿದ್ದೋಳೆ ನನ್ನ ದುಡ್ಡಿಂದ, ಸ್ವಂತ ದುಡ್ಡಿಂದ ಹಾಕಿದ್ದೋಳಿಲ್ಲ. ಮ್ಯಾನೇಜರು ಒಂದಿಗೆ ಅವರನ್ನು ನಾನು ಅಷ್ಟು ಉತ್ತಮ ರೀತಿಯಲ್ಲಿ ಬಾಂಧವ್ಯ ಇಟ್ಟುಕೊಂಡ ಕಾರಣ ಅದನ್ನು ಅವರ ಮುಖಾಂತರ ಮಾಡಿಸಿ ಹೊಟ್ಟದ್ದುಂಟು. ಮತ್ತೆ ಒಂದು ಗವರ್ಮೆಂಟಿನ ಇದರಿಂದ ಕಿಚನ್ ಒಂದು ಮಕ್ಕಳಿಗೆ ಒಳ್ಳೆ ಅಡಿಗೆ ಕೋಣೆ ಆ ಕೆಲಸ ಒಂದಾಯ್ತು. ಮತ್ತೆ ಇದು ಊಟದ ಹಾಲ್ ಒಂದಾಯ್ತು. ಆಗ ಒಂದು ಇದರಲ್ಲಿ ಮ್ಯಾನೇಜರ್ ಒಂದಿಗೆ ಸೇರಿಕೊಂಡಾಗ ಊಟದ ಹಾಲ್ ಒಂದು ಶಾಲೆಯೆಲ್ಲ ಇತ್ತು. ಒಂದು ಸಣ್ಣ ಸಭಾ, ಒಂದು 200-250 ಜನ ಕೂತು ಒಮ್ಮೆಗೆ ಊಟ ಮಾಡುವ, ಕೆಲವು ಮಕ್ಕಳಾದ್ರೆ 200-300 ಕೂತ್ಕೊಳ್ಬಹುದು, ಅದಾಯ್ತು. ಮತ್ತೆ 2 ಕ್ಲಾಸ್ ರೂಮುಗಳು ಹೆಚ್ಚಾಯ್ತು. ಮತ್ತೆ ಶಾಲೆಗೊಂದು ಪ್ರವೇಶ ದ್ವಾರ ನಾವೊಂದೆರಡು 3 ಜನ ರಿಟೈರ್ ಮಾಡಿದ್ದು. ಹೀಗೆ ಕೆಲವು ನನ್ನ 4 ವರ್ಷದಲ್ಲಿ ನೀವು ಹೇಳಿದ್ರೆ ಗೊತ್ತಿಲ್ಲ, 2 ವರ್ಷ ಕೊರೋನಾ ಟೈಮ್ ಆಯ್ತು, 1.5 ವರ್ಷ 2 ವರ್ಷ. ಮತ್ತೆ ಉಳಿದ ಈ 2 ವರ್ಷದಲ್ಲಿ ಎಲ್ಲರ ಸಹಕಾರದಿಂದ ಊರವರದ್ದು ಇದರದ್ದೆಲ್ಲ ಮ್ಯಾನೇಜರು ಅತಿ ಹೆಚ್ಚಾಗಿ ಎಲ್ಲರ ಗವರ್ಮೆಂಟ್ ಇದದ್ದು ಪಂಚಾಯತ್ ಇದೆಲ್ಲ ಸಹಕಾರದಿಂದ ಅಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಿದೆ. ಮತ್ತೆ ಕೊರೋನಾ ಟೈಮಿನಲ್ಲಿ ನಾನು ಮತ್ತು ಪ್ಯೂನ್ ಮಾತ್ರ ಇದ್ದದ್ದು 1 ವರ್ಷ ಉಂಟು. ಆ ಕಾಲದಲ್ಲಿ ಸುಮಾರು ಕಷ್ಟಗಳಾಗೋಯಿತು. ಆಗೆಲ್ಲ ಈಗ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಂತ ಸಿಸ್ಟಮ್, ಆನ್ಲೈನ್ ಸಿಸ್ಟಮ್ ಬಂದಿದೆ. ಆಗ ನಾನು ಮೊದಲು ಕಂಪ್ಯೂಟರ್ನಲ್ಲಿ ಏನು ಜ್ಞಾನ ಇದ್ದವಾಗಿರ್ಲಿಲ್ಲ. ಮತ್ತೆ ನಮ್ಮ ಅಧ್ಯಾಪಕರೊಂದಿಗೆ ಕೆಲವು ಟ್ರೈನಿಂಗ್ಗಳು ಅದು ಇದು ಪಡೆದು ನಾನು ಹೆಚ್ಚು ಕೆಲಸಗಳನ್ನು ಅದರಲ್ಲಿ ಮಾಡುವಷ್ಟು ಗಟ್ಟಿಯಾಗಿದ್ದೇನೆ ಸಾಮಾನ್ಯ ನಿವೃತ್ತನಾಗುವ ಸಂದರ್ಭದಲ್ಲಿ. ನಮ್ಮ ಶಿಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ಬೇಕಾ ಈಗಿನ ಪರಿಸ್ಥಿತಿಗೆ ಹೊಂದಿಕೊಂಡು? ನಾನು ಒಂದು ಬದಲಾವಣೆ ನಾನು ಆಗ ಹೇಳಿದಾಗೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಶಿಕ್ಷಣ ಸರ್ಕಾರಿ ಅಥವಾ ಎರಡು ಶಾಲೆಗಳಿಗೆ ಯಾವುದೇ ಆದ್ರೂ ಕೂಡ. ಯಾವ ಶಾಲೆ? ಈಗ SCRT ಸಿಲೆಬಸ್, NCRT ಸಿಲೆಬಸ್, ಇಂಟರ್ನ್ಯಾಷನಲ್ ಸಿಲೆಬಸ್ ಇಂಥದ್ದು ಸೌಕರ್ಯ ಮಾಡಬಾರದು. ಮತ್ತೆ ಎಲ್ಲಾ ಮಕ್ಕಳಿಗೂ, ಈಗ ಬಡ ಮಕ್ಕಳಿಗೂ ಶ್ರೀಮಂತ ಮಕ್ಕಳಿಗೂ ಒಂದೇ ರೀತಿಯ ಶಿಕ್ಷಣ ಸಿಗುವಂತಾಗಬೇಕದು. ನಮ್ಮ ದೇಶ ಅಭಿವೃದ್ಧಿ ಆಗಬೇಕಿದ್ರೆ ನಮ್ಮ ಬಡವರಲ್ಲಿ ಕೂಡ ತುಂಬಾ ಯಾವುದು ಉತ್ತಮ ಮಟ್ಟಕ್ಕೆ ಹೋಗಲಿಕ್ಕೆ ಯೋಗ್ಯತೆ ಇರುವ ಮಕ್ಕಳು ತುಂಬಾ ಉಂಟು. ಆ ಮಕ್ಕಳಿಗೆ ಸರಿಯಾದ ಈ ಚೋನಾಗೆ ಶಿಕ್ಷಣ ಸಿಕ್ಕಿತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವ್ದಾದ್ರು ಪರಿಹಾರ ಅಂದ್ರೆ ನಮಗೆ ಮುಖ್ಯವಾಗಿ ಸರ್ಕಾರವೇ ಮಾಡಬೇಕಾಗ್ತದೆ. ಮತ್ತೆ ಯಾರು ಒಳ್ಳೆ ಇದಿದ್ರೆ ಕಂಪನಿಗಳಾಗಿರ್ಲಿ, ಒಳ್ಳೆ ವಿದ್ಯಾಭ್ಯಾಸದ ಒಳ್ಳೆ ಸಂಪಾದನೆಯದು ಮಕ್ಕಳನ್ನು ಸ್ಪಾನ್ಸರ್ ತೆಕ್ಕೊಂಡು ಅವರಿಗೆ ಸ್ಪೆಷಲ್ ಎಜುಕೇಶನ್ ಕೊಡುವ ಹಾಗೆ ಮಾಡಿ ಹಾಗೂ ಮಾಡಬಹುದು. ಅದು ಕೆಲವು ಹಳ್ಳಿ ಶಾಲೆಯ ಬಗ್ಗೆ ಅವರಿಗೆ ತಿಳಿದುಕೊಂಡಿರೋದಿಲ್ಲ. ಅದಕ್ಕೆ ನಾವು ಯಾವ ರೀತಿಯಲ್ಲಿ ಅದನ್ನು ಅಲ್ಲಿಗೆ ಮುಟ್ಟಿಸ್ಲಿಕ್ಕೆ ವ್ಯವಸ್ಥೆ ಇರ್ಬಹುದು? ಅಲ್ಲಿಗೆ ಮುಟ್ಟಿಸ್ಲಿಕ್ಕೆ ಅಂತ ಹೇಳಿದ್ರೆ ಈಗ ಇದು ನಾವು ಅವ್ರ ಹತ್ರ ನಿವೇದನೆ ಮತ್ತೊಂದು ಮಾಡ್ಬೇಕಷ್ಟೆ. ಬೇರೆ
ಈಗ ಅವರಿಗೆ ತಿಳಿಯಪಡಿಸ್ಬೇಕಲ್ಲ, ಈಗ ಹೌದು, ಅದೇ. ಯಾರಿಗೆ MLA ಗಳಿಗೋ MP ಗಳಿಗೋ ಅಥವಾ ಆಡಳಿತದವರಿಗೆ, ನಮ್ಮ ಪಂಚಾಯತ್ ಆಗಿರ್ಬೋದು ಅಥವಾ ಸರ್ಕಾರ, ಅವರಿಗೆ ತಿಳಿಸುವಂತ ಕೆಲಸ ಆಗಬೇಕು. ಅವರಿಗೆ ತಿಳಿದಿರ್ತದೆ, ಮಾಡ್ಲಿಕ್ಕೆ ಫಂಡ್ಗಳು ಬೇಕಾಗುದಿಲ್ಲ. ಅಲ್ಲ, ಫಂಡ್ ಅದು ಕಂಪನಿಯ ರೀತಿಯಲ್ಲಿ ಅಲ್ಲ ಇದು ಮಾಡುದು, ಅದಕ್ಕೆ ಮುಟ್ಟಿಸುವ ವ್ಯವಸ್ಥೆಯನ್ನು ನಾವೇ ಮಾಡ್ಬೋದು. ಅದು ನಾವು ಮಾಡಬೇಕು ಹೇಳಿದ್ರೆ ಈಗ ಇದಾಗೆ ಹಳೆ ವಿದ್ಯಾರ್ಥಿಗಳು ಊರವರು ಸೇರಿ ಸ್ವಲ್ಪ ಮಾಡಬಹುದು. ಮತ್ತೆ ಒಳ್ಳೆ ಶ್ರೀಮಂತರನ್ನು ಸಂಪರ್ಕ ಮಾಡಿ ಹಳೆ ವಿದ್ಯಾರ್ಥಿ, ಕೆಲವೊಮ್ಮೆ ಆ ಕಾಲ ಅವರು ಕಲಿಯುವ ಕಾಲದಲ್ಲಿ ಇದೇ ಶಾಲೆಯಲ್ಲಿ ಕಲ್ತವ್ರು ಇರ್ಬೋದು, ಈಗ ಇದ್ದಾದದ್ದಿರ್ಬೋದು, ಹೊರ ದೇಶದಲ್ಲಿ ಇರ್ಬೋದು. ಅಂತೂ ಯಾವ್ದು ಫಂಡ್ ಇಲ್ಲದೆ ನಿಮಗೆ ಯಾವ್ದು, ನಮ್ಮ ಈಗ ಕುಟ್ಟಿಗನ ಶಾಲೆಯಲ್ಲಿ ನಾನು ನಿವೃತ್ತಿ ಆದ್ರೂ ಕೂಡ ಇನ್ನಷ್ಟು ಬಡ ಮಕ್ಕಳು ಅದು ಇದು ಇದೆ ಉಂಟು. ಶಾಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಆಗ ಎಲ್ಲ ಸಾಧ್ಯವಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳಾಗಿರ್ಲಿ, ಊರವರಾಗ್ಲಿ, ವಿದೇಶದಲ್ಲಿರುವವರು ಇದ್ದಾರೆ, ಎಲ್ಲರೂ ಶಾಲೆಗೊಂದು ನಮ್ಮ ಮ್ಯಾನೇಜರ್ ಒಟ್ಟಿಗೆ ಕೈ ಜೋಡಿಸಿದ್ರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಆಗ್ತದೆ. ಈಗ ಇತ್ತೀಚಿನ ಒಂದು 8-10 ವರ್ಷದಲ್ಲಿ ಅದ್ಭುತ ಅಭಿವೃದ್ಧಿ ಆಗಿದೆ ನನ್ನ ಶಾಲೆ, ಅದರಲ್ಲಿ 2 ಮಾತಿಲ್ಲ. ಈಗ ಮಕ್ಕಳ ಸಂಖ್ಯೆಯೂ ಹೆಚ್ಚಾಗಿದೆ. ಹೌದು, ಎಲ್ಲ ಸ್ಕೂಲ್ ಬಸ್ಸಿನ ಸೌಕರ್ಯ ಇದ್ದ ಕಾರಣ ಸೌಕರ್ಯ ಉಂಟು. ಈಗ ಒಂದು ರಿಕ್ಷಾ ಬರ್ತದೆ, ಒಂದು ವ್ಯಾನ್ ಸೌಕರ್ಯ ಉಂಟು, ಬಸ್ ಉಂಟು. ಹೀಗೆಲ್ಲ ಆಗುವಾಗ ಕೆಲವರು ಅವರವರೇ ಮಕ್ಕಳನ್ನು ಬೈಕಿನಲ್ಲಿ ಇದರಲ್ಲಿ ತಂದು ಮುಟ್ಟಿಸಿ ಹೋಗಿ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಈಗಿನ ಮಕ್ಕಳಿಗೆ ಅಂದ್ರೆ ಶಾಲೆಯಲ್ಲಿ ಸರಿಯಾಗಿ ಪಾಠ ಕೇಳದ ಮಕ್ಕಳು ಇರ್ತಾರಲ್ಲ, ಆ ಟೈಮಲ್ಲಿ ಮನೆಗೆ ಬಂದು ಹೋಮ್ವರ್ಕ್ ಎಲ್ಲ ಮಾಡುದು ಈಗ ಗೂಗಲ್ ಸರ್ಚ್ ಮಾಡಿದಾಗ ಸಿಗ್ತದಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಾಣ್ತದೆ ನಿಮಗೆ? ಅದೀಗ ಅದು ಸರಿ ಅಂತ ಹೇಳಿದ್ರೆ, ಈಗ ನಮಗೆ ಈ ಜ್ಞಾನವನ್ನು ಸಂಪಾದಿಸ್ಬೇಕಿದ್ರೆ ಯಾವುದೇ ಮೂಲದಿಂದ ಜ್ಞಾನ ಸಂಪಾದನೆ ಮಾಡಬಹುದು. ಅದೀಗ ತಂದೆ ತಾಯಿಗಳಿರ್ಬೋದು, ಹಿರಿಯವರು, ಅಕ್ಕ ತಂಗಿಯಂದ್ರು, ಅಣ್ಣ ತಮ್ಮಂದಿರಿರ್ಬೋದು, ಗುರುಗಳಿರ್ಬೋದು. ಆಗ ಈಗ ನಾವು ಗೂಗಲ್ ಅಥವಾ ChatGPT ಇದರಿಂದ ಸರ್ಚ್ ಮಾಡಿ ಮಾಡಬಾರ್ದು ಅಂತ ಹೇಳಿ ನಾನು ಎಲ್ಲಿ ಹೇಳುದಿಲ್ಲ. ಹೇಳಿದ್ರೆ ಜ್ಞಾನ ಎಲ್ಲಿಂದಲೂ ಪಡ್ಕೊಳ್ಬಹುದು. ಹಾಗೇಳಿ ಅದನ್ನೇ ಮೂಲ ಮಾಡಿಕೊಂಡು ಬರೆಯದೇ ಇರುವುದು, ಓದದೇ ಇರುವಂತಹದ್ದು, ಪ್ರತಿಯೊಂದಕ್ಕೂ ಹೇಗಾದ್ರೂ ಹೋಮ್ವರ್ಕ್ ನಾನು ಮಾಡಿ ಮುಗಿಸ್ತೇನೆ, ಶಾಲೆಯಲ್ಲಿ ಮಾತಾಡಿಕೊಂಡಿರೋ ಕೆಲವರು ಇರ್ತಾರಲ್ಲ ಮಗ, ಅದಕ್ಕೋಸ್ಕರ ಈಗ ನಮ್ಮ ಹಳ್ಳಿಯ ಮಕ್ಕಳಲ್ಲಿ ಅಂತ ಇದು ಕಡಿಮೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅಂತ ChatGPT ಅಂತ ಹೇಳಿದ್ರೆ ಏನು, ಗೂಗಲ್ ಅಂತ ಹೇಳಿದ್ರೆ ಏನು, ಜೆಮಿನಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲದ ಮಕ್ಕಳೇ ಹೆಚ್ಚು ಇರುವಂತದ್ದು. ಆಗ ಅಂತದ್ದು ಇಲ್ಲಿಗೆ ಬರುವಂತದ್ದು ಕಡಿಮೆ. ಆದ್ರೆ ಈಗ ಈ ಕೆಲವೊಮ್ಮೆ ತಂದೆ ತಾಯಿಗಳು ಬಾಕಿ ಇರುವವರು ಹೇಳಿಕೊಟ್ಟು ಅವರು ಇದು ಮಾಡ್ಬೇಕಷ್ಟೆ. ಹಾಗೇಳಿ ಅದನ್ನ ಅವರು ತಲೆಗೆ ತೆಕ್ಕೊಂಡು ಅದನ್ನ ಅರ್ಥೈಸಿಕೊಂಡು ಮಾಡಿದ್ರೆ ತಪ್ಪೇನಿಲ್ಲ, ಅದು ಅವರ ಜ್ಞಾನ ವೃದ್ಧಿ ಆಗ್ತದೆ. ಇದು ಏನು ಆಗದೆ ಅದನ್ನ ನಕಲಿ ಹೊಡೆದಾಗೆ ಬಂದ್ರೆ ಮಾತ್ರ ಅದು ಅಪಾಯದ ಸ್ಥಿತಿಗೆ ಬರುತ್ತೆ. ಪರೀಕ್ಷೆಗಳಲ್ಲೆಲ್ಲ ಅದನ್ನು ಉಪಯೋಗಿಸಬಾರ್ದು. ಹಾಗೇಳಿ ಈಗ ಬರೆಯುವಂತದ್ದು ಲೆಕ್ಕದಲ್ಲಿ ಗುಣಿಸುವುದು, ಭಾಗಿಸುವುದು, ಕಳೆಯುವುದು, ಅದರ ಬದಲು ಕ್ಯಾಲ್ಕುಲೇಟರ್ ಅನ್ನೇ ಉಪಯೋಗ ಮಾಡಿಕೊಂಡು ಕೂತ್ರೆ ಅವನ ತಲೆಗೆ ಅದೆಂತ ಅಂತೇಳಿ ಹೋಗುದಿಲ್ಲ. ಅವನಿಗೆ ತಿಳುವಳಿಕೆಗೆ ಸ್ವಲ್ಪ ಸಮಯ ಹೆಚ್ಚು ಬೇಕು ಮೊದಲು. ಇವತ್ತು ಆಧುನಿಕತೆ ಬಂದ ಕಾರಣ ಬೇಗ ಕಲಿಯುವಿಕೆ ಹೆಚ್ಚಾಗ್ತದೆ. ಸಿಲೆಬಸ್ ಹೈ ಲೆವೆಲ್ ಇಂದ ಸಣ್ಣ ಮಕ್ಕಳಿಗೆ ಕೊಡ್ತಾರೆ. 1ನೇ ಕ್ಲಾಸಿನ ಮಗುವಿಗೆ ABCD ಅಂತ ಹೇಳಿ ಹೇಳೋ ಕೂಡ ಅದೇ 1ನೇ ಕ್ಲಾಸಿನ ಇಂಗ್ಲಿಷ್ ಮೀಡಿಯಂನ ಮಗು ಅದನ್ನು ಇಂಗ್ಲಿಷ್ ಅನ್ನು ಓದಿ ಬರೆದು ಬರ್ತದೆ 5ನೇ. ಆಗ ಈ ಮಗು ಈಗ ಆ ಮಗು ಇಂಗ್ಲಿಷ್ ಹೇಳಿಕೊಡುವ ವ್ಯತ್ಯಾಸ ಉಂಟು. ನಾನು ಹೇಳಿದ ಆಗ ಹೇಳಿದ ಈ ಸಿಲೆಬಸ್ಸಿನಲ್ಲಿ ಬರುವ ವ್ಯತ್ಯಾಸ ಅಂತ ಹೇಳಿದ ಈಗ ನಮ್ಮ NCERT ಅಥವಾ ಇಂಗ್ಲಿಷ್ ಮೀಡಿಯಂನ ಸಿಲೆಬಸ್ಗಳು ಉಂಟಲ್ಲ, ಇಂಟರ್ನ್ಯಾಷನಲ್ ಸಿಲೆಬಸ್ ಅಂತ ಹೇಳಿ ಬರ್ತದೆ, CBSE ಬರ್ತದೆ. ಅವರೆಲ್ಲ LKG UKG ಅಲ್ಲಿ ಕಲಿಯೋದು ಇಲ್ಲಿ ಈ ಶಾಲೆಯಲ್ಲಿ ಕಲಿಯುವ 5ನೇ 6ನೇ ಕ್ಲಾಸಲ್ಲಿ ಕಲಿಯುವಂತದ್ದು. ಅಲ್ಲಿ ಹಿಂದಿ ಎಲ್ಲ LKG ಅಲ್ಲಿ ಸ್ಟಾರ್ಟ್ ಆಗ್ತದೆ, ಇಲ್ಲಿ 5-6 ಬರ್ತದೆ. ವಿದ್ಯಾಭ್ಯಾಸದಲ್ಲಿ ಒಂದು ಸಮಾನತೆ ತರಬೇಕು ಅಂತೇಳಿ ಯಾವುದೇ ಇದ್ರು ಕೂಡ ಎಲ್ಲಿ ಹೋದ್ರು. ನಾನು ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಮಾತೃಭಾಷೆ ಇವತ್ತು ಗೊತ್ತಿಲ್ಲದ ಸ್ಥಿತಿಗೆ ಬಂದಿದೆ. ಈಗ ಕನ್ನಡ, ತುಳು, ಮಲಯಾಳ. ಯಾಕೆಂತ ಹೇಳಿದ್ರೆ ಈ ಹೆತ್ತವರು ವಿದ್ಯಾಭ್ಯಾಸ ಹೆಚ್ಚಾಗಿ ಏನಾಗ್ತದೆ ಹೇಳಿದ್ರೆ ಪೇಟೆಯಲ್ಲಿ ಹೋಗುವಂತಹದ್ದು ಇರ್ತದೆ. ಈಗ ನಮ್ಮ ಇಲ್ಲಿ ಹೇಳೋದ್ರೆ ಬೆಂಗಳೂರು, ಮಂಗಳೂರು ಇತ್ಯಾದಿ. ಅಲ್ಲಿ ಹೋದ ಕೂಡ್ಲೆ ಅವರೇನು ಮಾಡ್ತಾರೆ, ಇಂಗ್ಲಿಷ್ ಮೀಡಿಯಂ ಇದಕ್ಕೆ ಇರ್ತದೆ. ಮನೆಯಲ್ಲಿ ಕೂಡ್ಲೆ ಮಮ್ಮಿ ಡ್ಯಾಡಿ ಅಂತ ಹೇಳಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಇಂಗ್ಲಿಷ್ ನಲ್ಲಿ ಮಾತಾಡಿಸ್ಲಿಕ್ಕೆ ಹೇಳಿಕೊಡ್ತಾರೆ. ಮುಂದಕ್ಕೆ ಇವನಿಗೆ ದೊಡ್ಡ ಉದ್ಯೋಗಕ್ಕೆ ಹೋಗ್ಬೇಕು, ಇದಾಗಬೇಕು, ಅದು ಇಂಗ್ಲಿಷ್ ಜ್ಞಾನ ಹೆಚ್ಚಾಗಬೇಕು. ಇದರ ಪರಿಣಾಮ ಏನಾಗ್ತದೆ, ನಮ್ಮ ಮಾತೃಭಾಷೆ ಅಂತ ಹೇಳುದು ಅವನಿಗೆ ಗೊತ್ತಿಲ್ಲದ ಅವಸ್ಥೆ ಬರ್ತದೆ.
ಆಗ ಏನಿದ್ರು ಕೂಡ ಪ್ರಾಥಮಿಕ ಹಂತದಲ್ಲಿ ನಾನು ಹೇಳುವುದಿದ್ರೆ ಮಾತೃಭಾಷೆ ಶಿಕ್ಷಣವೇ ಆಗಬೇಕು ಅಂತ ಹೇಳಿ. ಹೌದು. ಆಗ ಇದರಿಂದ ಆಗ್ತದೆ ಈಗ ಹಳ್ಳಿಯ ಶಾಲೆಗಳು ಅವನತಿ ಹೊಂದಲಿಕ್ಕೆ ದೊಡ್ಡ ಕಾರಣ. ಹಳ್ಳಿಯ ಶಾಲೆಗಳಲ್ಲಿ ಹೆಚ್ಚಾಗಿ ಈಗ ಮಾತೃಭಾಷೆಯಲ್ಲಿ ಕಲಿಸ್ತಾರೆ. ಅದರೊಟ್ಟಿಗೆ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳಿ ಇಂಗ್ಲಿಷ್ ಮೀಡಿಯಂ ತರಲಿಕ್ಕೆ ಶುರು ಮಾಡಿದ್ದಾರೆ ಹಳ್ಳಿಯ ಶಾಲೆಗಳಲ್ಲಿ ಕೂಡ. ಈಗ ಪ್ರಾರಂಭ ಆಗಿದೆ ಅಲ್ಲ ಜೇಡ್ಕ, ನೀರ್ಚಲು, ಪೆರ್ಲ ಇತ್ಯಾದಿ ಶಾಲೆಗಳಲ್ಲೆಲ್ಲ ಬಂದಾಯ್ತು. ಆಗೇನಾಗ್ತದೆ ಅಂತ ಹೇಳುವಾಗ ಮತ್ತಷ್ಟು ನಮ್ಮ ಮಾತೃಭಾಷೆ ಅವನತಿ ಹೊಂದುತ್ತಾ ಹೋಗ್ತದೆ ಅಂತ ಹೇಳುದು ಒಂದು ದುಃಖಕರವಾದ ಖೇದಕರವಾದ ವಿಷಯ. ಅದು ಬಾಯಲ್ಲಿ ಮಾತ್ರ ಅದಾಗ್ತದಷ್ಟೇ ಹೊರತು ಮಾತೃಭಾಷೆ ಶಿಕ್ಷಣಕ್ಕೆ ಒಂದು ರೀತಿಯಲ್ಲಿ ಎಲ್ಲರೂ ಇವತ್ತು ವಿರೋಧ ಉಂಟು ಅಂತ ಹೇಳ್ಬೇಕಷ್ಟೇ ನಾವು. ಇನ್ನೊಂದೆಂತಾಗಿದೆ ಹೇಳಿದ್ರೆ, ನಮ್ಮ ಇನ್ನು ಮುಂದಕ್ಕೆ ಈ ಕೃಷಿಯ ಬಗ್ಗೆ ಯಾರಿಗೂ ಒಂದು ವ್ಯಾಮೋಹ ಇಲ್ಲದ ಸ್ಥಿತಿ ಆಗಿದೆ ಈಗ. ಈಗ ಕೃಷಿ ಅಂತ ಹೇಳುದು ಒಂದು ಅವನತಿಗೆ ಹೋಗುವ ಸ್ಥಿತಿ ಬಂದಿದೆ. ಹಾಗಾಗಿ ಹೀಗೆ ಹೋಯ್ತು ಅಂತ ಹೇಳಿ ಆದ್ರೆ ತಿನ್ಲಿಕ್ಕೆ ಕುಡಿಲಿಕ್ಕೆ ನಿತ್ಯ ಜೀವನಕ್ಕೆ ತೊಂದರೆ ಬರುವಂತ ಸ್ಥಿತಿ ಆಗ್ತದೆ. ಮತ್ತೆ ಪ್ರತಿಯೊಬ್ಬನು ಕೂಡ ಈಗ ಪೇಟೆಗೆ ಹೋಗುವಂತ ಸ್ಥಿತಿಯಲ್ಲಿದ್ದಾರೆ, ಉದ್ಯೋಗ ಅನ್ವೇಷಣೆ ಮಾಡಿಕೊಂಡು. ದೊಡ್ಡ ಅವರ ಮಕ್ಕಳು ಹೇಗಿದ್ರು ಅಲ್ಲೇ ಕಲಿಯೋದು, ಅವರಿಗೆ ಹಳ್ಳಿ ಜೀವನ ಅಂತ ಹೇಳುದು ಏನು ಅಂತ ಹೇಳುದು ಗೊತ್ತಿಲ್ಲ. ಆಗ ಏನಿದ್ರು ಕೃಷಿ ಅದು ಇದು ಮಾಡ್ಬೇಕಿದ್ರೆ ಹಳ್ಳಿಗೆ ಬರ್ಬೇಕಷ್ಟೇ ಹೊರತು ಪೇಟೆಯಲ್ಲಿ ಎಲ್ಲಿಯೂ ನಮ್ಮ ಕಾಂಕ್ರೀಟ್ ಕಟ್ಟಡದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಆಹಾರದ ಕೊರತೆ ಇನ್ನು ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಉಂಟು ಈಗ ಆಧುನಿಕ ಶಿಕ್ಷಣದ ಈ ಒಂದು ಇದರಿಂದಾಗಿ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಒಂದು ಕೊಡ್ತಾ ಉಂಟು. ಅದರಿಂದ ಏನಾಗಿದೆ ಹೇಳಿದ್ರೆ ಕೆಲವರು ಹಳ್ಳಿಗೆ ಬಂದು ಉದ್ಯೋಗದೊಟ್ಟಿಗೆ ಕೃಷಿ ಮಾಡುವಂತಹದ್ದಿತ್ತು. ಈಗ ನಾನು ನನ್ನ ಜೀವನದಲ್ಲಿ ಕೃಷಿ ಬೇಕು ಅಂತ ಹೇಳಿ ನಾನು ಮೇಲೆ ಉದ್ಯೋಗ ಸಿಕ್ಕಿದ್ರು ಹೋಗದೇ ಇದ್ದದ್ದು. ಮತ್ತೆ ಈಗ ಮಕ್ಕಳಿಗೆ ಎಂತ ಆಗ್ತದೆ ಹೇಳಿದರೆ, ಈಗ ಹೊರಗೆ ಹೋಗಿ ಗೊತ್ತಿಲ್ಲ, ಅವನ ಲೋಕೈಡಿ ಮನೆಯೊಳಗೆ ಆಗಿರ್ತದೆ, ಕಟ್ಟಡದೊಳಗೆ ಬಿಲ್ಡಿಂಗಿನೊಳಗೆ ಆಗಿರ್ತದೆ. ಅವನಿಗೆ ಹೊರಗೆ ಒಂದು ಎಲ್ಲಿಯಾದ್ರೂ ಒಂದು ಸಮಯ ಎಲ್ಲಿಯಾದ್ರೂ ಒಂದು ಅವನಿಗೆ ಈಗ ಹೊರಗೆ ಹೋದಾಗ ಒಂದು ಏನಾದ್ರೂ ತೊಂದರೆ ಆಯ್ತು ನೋಡ್ರಿ ಎದುರಿಸುವ ಯಾವ ಶಕ್ತಿ ಅವನಲ್ಲಿ ಇರುವುದಿಲ್ಲ. ಮತ್ತೆ ಮೊಬೈಲ್ ಅಲ್ಲಿ ಹುಡುಕ್ಬೇಕಷ್ಟೇ, ಮೊಬೈಲ್ ಅಲ್ಲಿ ಸರ್ಚ್ ಎಂಜಿನ್ ಗಳಿಗೆ ಹೋಗ್ಬೇಕು, ಮತ್ತೆ ಅವ ಏನನ್ನು ಹುಡುಕಿಕೊಂಡು ಹೋಗುದು. ಜನರಲ್ ನಾಲೆಜ್ ಇರುವುದಿಲ್ಲ. ಒಂದು ಜೀವನವನ್ನು ಎದುರಿಸುವ ಶಕ್ತಿ ನಾನು ಹಳ್ಳಿಯ ಶಾಲೆಯಲ್ಲಿ ಇರುವ ಮಕ್ಕಳಿಗೆ ಕಂಡಿದ್ದೇನೆ. ಈಗ ನೀವು ನಮ್ಮ ಮಕ್ಕಳನ್ನಿಲ್ಲೇ ಬದಿ ಹಿಡ್ಕೋ ಕಾಸರಗೋಡಲ್ಲಿ ಕೊಂಡೋಗಿ ಬಿಟ್ಟು ಬನ್ನಿ, ಅವ್ರು ಹೇಗಾದ್ರೂ ಮಾಡಿ ಮನೆಗೆ ವಾಪಸ್ ಬರ್ತಾರೆ. ಅದೇ ಅಲ್ಲಿರುವ ಫೋನ್ ಮಾಡೋದ, ಪೊಲೀಸುಗಳಿಗೆ ಇದು ಮಾಡೋದ, ಮೊದಲೊಂದು ಮಾಡ್ತಾನಷ್ಟೇ ಹೊರತು ಅವನಿಗೆ ಬರ್ಲಿಕ್ಕೆ ಕಷ್ಟ ಉಂಟು. ಆಗ ಜೀವನದ ಪಾಠ ಅಂತ ಹೇಳುದು ಬೇರೆ, ಆ ಬದುಕು ಅಂತ ಹೇಳುದು ಮಕ್ಕಳಿಗೆ ಸಿಕ್ಕಬೇಕು, ಆಧುನಿಕತೆಯೂ ಬೇಕು, ಇಂಪ್ರೂವ್ಮೆಂಟ್ ಹಿಂದಿನಿಂದ ಬೇಕು. ಅದರೊಟ್ಟಿಗೆ ಈ ಆಟಗಳು, ಪಾಠಗಳು, ಪಠ್ಯೇತರ ಚಟುವಟಿಕೆ ಅದೆಲ್ಲ ಬೇಕು ಮನುಷ್ಯ. ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಬದುಕಲಿಕ್ಕೆ ಕಲಿಸ್ಬೇಕು. ಬದುಕುವುದು ಕಲಿಬೇಕಿದ್ರೆ ನಾವು. ಮತ್ತೆ ಇನ್ನೊಂದು ದೊಡ್ಡ ಕೊರತೆ ಅಂತಂದು ಯಾರಿಗೆ ಮಕ್ಕಳಿಗೆ ನೋಡಿ, ಒಂದು ಯಾರ ಬಗ್ಗೆ ರೆಸ್ಪೆಕ್ಟ್ ಇಲ್ಲ. ಯಾರಾದ್ರೂ ಒಬ್ಬ ಬಂದ್ರೆ ಎದುರು ಬಂದು ಕೂತ್ಕೊಳ್ಳೋದು. ಈಗ ಮನೆಗೊಬ್ಬ ಬಂದ್ರೆ ಒಂದು ಬಾಯಾರಿಕೆ ಬೇಕಾ, ನೀವೆಂತ ಒಂದು ಯಾವ ರಿಲೇಷನ್ ನಮಗೆ ಅದು ಯಾವ್ದು ಅವ್ರಿಗೆ ಗೊತ್ತಿಲ್ಲ. ಎದ್ದಾಗ ಅವರು ಬಂದ್ರೆ ಇವ್ರು ಯಾಕೆ ಬಂದ್ರಪ್ಪ ಅಳಿ ಹೋಗಿ ಒಳಗೆ ಕೂತ್ಕೊಳ್ತಾರೆ, ಪರಿಚಯ ಇಲ್ಲದವರಾಗೆ ಕೂತ್ಕೊಳ್ತಾರೆ. ಒಂದೇ ಕಟ್ಟಡದಲ್ಲಿದ್ರು ಅವರಿಗೆ ಆಚೀಚೆ ಗೊತ್ತಿಲ್ಲ. ಇದೆಲ್ಲ ಈಗಿನ ಒಂದು ಕ್ರಮ ವ್ಯತ್ಯಾಸ ಬಂದಿದೆ. ಅದು ಆ ರೀತಿ ಬೇಕು ಅಂತ ಹೇಳುವವರು ಇದ್ದಾರೆ. ಎಲ್ಲರನ್ನು ಕೂಡ ನಾವು ಕೆಟ್ಟವರು ಅಂತ ಹೇಳಿ ನೋಡಿಕೊಳ್ಳುವಂತ ಆ ಸ್ವಭಾವದವ್ರಿಗೆ ಅದು ಬೇಕಾಗ್ತದೆ. ಇದಾಯ್ತು ಅಂತ ಹೇಳಿ ಅವನೊಟ್ಟಿಗೆ ಹೋಗ್ಬೇಡ, ಅವನೊಟ್ಟಿಗೆ ಮಾತಾಡಬೇಡ, ಇದು ಮಾಡಬೇಡ ಅಂತ ಹೇಳಿ ಮತ್ತೆ ಹಿಡ್ದು ಮತ್ತೆ ಈ ಪ್ರಾಯದವ್ರನ್ನು ಕಂಡಾಗ ಇದು ನೋಡದೇ ಇರೋದು. ಈಗ ನನ್ನ ಜೀವನ ಪರ್ಯಂತ ನನ್ನ ತಂದೆಗಳೊಟ್ಟಿಗೆ ಇದ್ದದ್ದು. ನಾನು ಕಲಿಯೋ ಒಂದು 6 ವರ್ಷ ಹಾಸ್ಟೆಲ್ ನಲ್ಲಿ ಇದ್ದು ಬಿಟ್ರೆ ತಂದೆ ತಾಯಿಗಳು ಇವತ್ತು ಇದ್ದೇನೆ. ಈಗ ಎಷ್ಟು ಜನ ಇದ್ದಾರೆ ಆ ರೀತಿ ಕೊಂಡೋಗುದು, ವೃದ್ಧಾಶ್ರಮ ಅಲ್ಲಿ ಇಲ್ಲಿ ಕೊಂಡೋಗಿ ಹಾಕ್ತಾರೆ. ಅದರ ಅಗತ್ಯ ಉಂಟಾ? ಮಕ್ಕಳನ್ನು ನಾವು ಸಣ್ಣದ ಇರುವಾಗ ಅವರು ಹೇಗೆ ದೊಡ್ಡ ಮಾಡಿದ್ದಾರೆ ಅಂತ ಹೇಳಿ ಕಷ್ಟಪಟ್ಟಿದ್ದಾರೆ, ಅದೇ ರೀತಿ ನಾವು ಕೂಡ ಪ್ರಾಯದಾಗ ಅವರನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲೆ ಇಲ್ವಾ? ಆ ರೂಪದ ಶಿಕ್ಷಣ ಇಲ್ಲ ಇವತ್ತು. ಮತ್ತೆ ದಿನಕ್ಕೀಗ ಈ ಮಕ್ಕಳ ಸಂಖ್ಯೆಯು ಕಡಿಮೆ ಆಗ್ತಾ ಉಂಟು. 1-2 ಮಕ್ಕಳಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ವಿಪರೀತ ಕೊಂಡಾಟದಲ್ಲಿ ಸಾಕುವಂತದ್ದು ಮಕ್ಕಳ ಮಾನಸಿಕ ಸ್ಥಿರತೆ ತಪ್ಪುವಂತಹ ಒಂದು ಸ್ಥಿತಿಯಾಗಿದೆ ಇವತ್ತು. ಈಗ ಆಗ ನನ್ನ ಮಗುವಿಗೆ ಯಾರು ಬೈಬಾರದು, ಜೋರು ಮಾಡಬಾರ್ದು, ಹೊಡಿಬಾರ್ದು, ಅವನನ್ನು ಬೀಳದಾಗೆ ನೋಡಿಕೊಳ್ಳು. ಶಾಲೆಯಲ್ಲಿ ಒಂದು ಮಗೊಂದು ಬೀಳದ ಸ್ವಂತ ಮಕ್ಕಳನ್ನೇ ನಮಗೆ ಬೀಳದಾಗೆ ನೋಡಿಕೊಳ್ಳಿಕ್ಕೆ ಆಗುದಿಲ್ಲ. ಇನ್ನು ಹೇಗಿರೋರ್ನ ಈಗ ಬೀಳ್ತಾನೆ ಅಂತ ಹೇಳಿ ನಮಗೆ ಈ ಶಾಲೆಯಲ್ಲಿ 30-40
ಅದ ಕೆಲವೊಮ್ಮೆ 300 ಮಕ್ಕಳಿರುವಾಗ ನಮಗೆ ಅವರನ್ನು ಈಗ ಬೀಳದಾಗಿ ಇದು ಮಾಡ್ಲಿಕ್ಕೆ ನೋಡಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗ ಸ್ವಂತ ಮಕ್ಕಳನ್ನೇ ಅವರವರ ತಂದೆ ತಾಯಿಗೆ ಆಗುದಿಲ್ಲ, ಮತ್ತೆ ಇನ್ನೊಬ್ಬ ಹೇಗೆ ನೋಡಿಕೊಳ್ಳುವಂಥದ್ದು. ಆಗ ಅಷ್ಟು ಇದಲ್ಲಿ ಕೂಡ ಮಕ್ಕಳಿಗೆ ಹೆಚ್ಚು ಇದು ಕೊಡ್ತೇವೆ ಅಂತ ಹೇಳಿ ಕೊಟ್ಟು ಅಂತಾಗಿದೆ. ಈ ಫೀಡಿಂಗ್ ಇದೇ ಜಾಸ್ತಿ ಆಗಿದೆ. ಜಾಸ್ತಿ ಆದಾಗ ಅವರು ದೊಡ್ಡದಾದಾಗ ಈಗ ಅವರ ತಂದೆ ತಾಯಿಯನ್ನು ನೋಡುದು ಅಥವಾ ಮದುವೆ ಆದ ಮೇಲೆ ಹೆಂಡತಿಯ ತಂದೆ ತಾಯಿಗಳನ್ನು ನೋಡುದು ಎಲ್ಲರೂ ಒಬ್ಬೊಬ್ರು ಆಗ್ತಾರೆ. ಈಗ ತಂದೆ ತಾಯಿಗಳು ಪ್ರಾಯದಾಗ 3-4 ಜನರನ್ನು ನೋಡಿಕೊಳ್ಳುವ ಅವಸ್ಥೆ ಬರ್ಬೋದು ಮುಂದಕ್ಕೆ. ಆಗ ಮಕ್ಕಳ ಸಂಖ್ಯೆ ಮಧ್ಯಮ ಪ್ರಾಯದ ಸಂಖ್ಯೆ ಕಡಿಮೆ ಇರ್ತದೆ, ಪ್ರಾಯದವರ ಸಂಖ್ಯೆ ಹೆಚ್ಚಾಗ್ತದೆ. ಆಗ ವೃದ್ಧಾಶ್ರಮ ಇಂಥದ್ದೇ ಹೆಚ್ಚು ಹೋಗುವಂತ ಇದು ಬರ್ತದೆ. ವಿಕಲಚೇತನರು ಇರ್ತಾರೆ, ಅವರನ್ನು ಕೊಂಡೋಗಿ ಅಂಥದ್ದಲ್ಲಿ ಹಾಕುವಂಥದ್ದು. ಆಗ ಅವರಿಗೆ ಅವರ ಫ್ಯಾಮಿಲಿ ಅಂತ ಹೇಳುವ ಸಂಪರ್ಕವೂ ಇಲ್ಲದೆ ಆಗ್ತದೆ. ಪ್ರಾಯಕ್ಕಾಗುವ ಯಾರು ಬೇಕೋ ಅವ್ರು ಇಲ್ಲದೆ ಆಗ್ತದೆ. ಬೇರೆ ನೀವು ಯಾವ ಫೀಲ್ಡ್ ಅಲ್ಲಿ ಇದ್ರಿ ಸರ್? ಬೇರೆ ಅಂತ ಹೇಳಿದ್ರೆ ಈಗ ನಾನು 90ನೇ ಇಸವಿಯಲ್ಲಿ ಕುಂಟಿಗನ ಶಾಲೆಗೆ ಸೇರಿದೆ. ಆಗ ಸಾಕ್ಷರತೆ ಇತ್ತು. ಪ್ರಾಯದವರಿಗೆ ಇದು ವಿದ್ಯಾಭ್ಯಾಸ ಇಲ್ಲದವರಿಗೆ ಹೇಳಿಕೊಡುವಂತಹ ಒಂದು ಪದ್ಧತಿ ಇತ್ತು, ಸಾಕ್ಷರತಾ ಕ್ರಮ. ಆಗ ನಮ್ಮ ಗೋಪಾಲ ಮಾಸ್ಟ್ರು ಮತ್ತು ನಾನು ಇಬ್ರು ಜತೆಯಲ್ಲಿ ಕುಂಟಿಗನ ಶಾಲೆ. ಕೆಲವರಿಗೆ ನಾವು ಪ್ರಾಯದವರನ್ನು ಸಾಯಂಕಾಲ ಶನಿವಾರ ಆದಿತ್ಯವಾರ ಶಾಲೆಗೆ ಬರೆಸಿ ಹೇಳಿಕೊಟ್ಟು ಅದು ಮಾಡಿದ್ದೇವೆ. ಮತ್ತೆ ಆ ವರ್ಷದ ನಂತರ 91ನೇ ಇಸಲು ಮತ್ತೊಂದು ವರ್ಷ ಮಾಸ್ಟರ್ ಟ್ರೈನಿ ಅಂತ ಹೇಳಿ ಪಂಚಾಯತಿನಲ್ಲಿ ನನ್ನನ್ನು ಇದು ಮಾಡಿದ್ರು, ಪ್ರಮೋಟ್ ಮಾಡಿದ್ರು. ಹೇಳಿದ್ರೆ ಈ ಸಾಕ್ಷರತಾ ಕ್ಲಾಸ್ ತೆಗಿಯುವವರಿಗೆ ಹೇಳಿಕೊಡ್ಲಿಕ್ಕೆ ಎಂತ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳುವಂಥದ್ದು. ಹಾಗೆ ನಾನು ಶಾಲೆಗೆ ಸೇರಿದ ಕೂಡಲೇ ಇಂಥ ಬಾಕಿ ಕೆಲಸಗಳು ಕೂಡ ಶುರುವಾಗಿದೆ. ಮತ್ತೆ 1-2 ವರ್ಷ ಹಾಗಿತ್ತು. ಮತ್ತೆ ಸಾಕ್ಷರತೆಯದ್ದು ಸ್ವಲ್ಪ ಇದಾಯ್ತು. ಮತ್ತೆ ಈ ಶಾಲೆಯ ಮಕ್ಕಳನ್ನು ಈಗ ಕ್ಲಬ್ಗಳು ಅದು ಇದು ಮಾಡುವಂತದ್ದು, ಕರ್ಕೊಂಡು ಹೋಗುದು ಅದೆಲ್ಲ ಉಂಟಲ್ಲ, ಅದು ಮತ್ತೆ ಶಿಕ್ಷಣ ವೃತ್ತಿಯಲ್ಲಿ ಇರುವಂತದ್ದು. ಅದೆಲ್ಲರೂ ಮಾಡುವಾಗೆ ನಾನು ಮಾಡಿದ್ದೇನೆ, ಅದನ್ನು ಮತ್ತೆ ಹೇಳುವ ಹಾಗೆಂತ ಇಲ್ಲ. ಮತ್ತೆ ಈಗ ಈ ಕುಂಟಿಗನ ಶಾಲೆಯಲ್ಲಿ ಹಾಗೆ ಹೆಚ್ಚು ಮಕ್ಕಳನ್ನು ಹೊರಗೆ ಕೊಂಡೋಗಿ ಪ್ರೈಸ್ ತೆಗೆಯುವಂತದ್ದಿಲ್ಲ. ಸೈನ್ಸ್ ವೇರ್, ವರ್ಕ್ ಎಕ್ಸ್ಪೀರಿಯನ್ಸ್ ಅಂತದ್ದೆಲ್ಲ ಹೆಚ್ಚು ಕಡಿಮೆ ಇರ್ಲಿಲ್ಲ. ಅದು ನಾನು ಸೇರಿದ ಮೇಲೆ ಶುರು ಮಾಡಿದೆ. ಆಗ ಮೊದಲ ವರ್ಷ 90ನೇ ಇಸವಿಯಲ್ಲಿ 4 ಮಕ್ಕಳಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಪ್ರೈಸ್ ಬಂತು. ಹೇಳಿದ್ರೆ ನನಗೆ ಅದರಲ್ಲಿ ಹೆಚ್ಚು ಗೊತ್ತಿಲ್ಲ ಇದ್ರು. ಅವರವರ ಮನೆಯಲ್ಲಿರುವ ಕೆಲವು ಕುಲ ವೃತ್ತಿಗಳನ್ನು ಉಪಯೋಗಿಸಿ ಅವರು ಇದು ಮಾಡಿ ಅಂತದ್ದು ಮಾಡಿದ್ದೇನೆ. ಮತ್ತೆ ಈಗ ಇಂಗ್ಲಿಷ್ ಕ್ಲಬ್ ಅದು ಇದು ಮಾಡಿ ನಾನು ಹೆಚ್ಚಾಗಿ ಈಗ ಈ 7ನೇ ಕ್ಲಾಸಿಂದ ಇಂಗ್ಲಿಷ್ 31 ವರ್ಷ ಪಾಠ ಮಾಡಿದ್ದೇನೆ. ನಾನು ಸೇರಿದ ಮತ್ತೆ ಪ್ರಮೋಷನ್ ಆಗುವಲ್ಲಿವರೆಗೂ ನಾನೇ 7ನೇ ಕ್ಲಾಸಿನ ಒಂದು ಪಾಠ ನಾನು ಮಾಡಿದ್ದೆ. ಮತ್ತೆ ಬಾಕಿ ಎಲ್ಲ ವಿಷಯಗಳನ್ನು ಪಾಠ ಮಾಡಿದ್ದೇನೆ ಬೇರೆ ಬೇರೆ ಸಂದರ್ಭದಲ್ಲಿ. ಅತಿ ಹೆಚ್ಚಾಗಿ ನಾನು ಇಂಗ್ಲಿಷ್ ಬೋಧನೆಯನ್ನೇ ಮಾಡಿಕೊಂಡಿದ್ದದ್ದು. ಆಗ ಅದರ ಇದು ಮಾಡಿದೆ. ಮತ್ತೆ ಇದರಲ್ಲಿ ಈ ಇದು ಏನಾಯ್ತು ನೋಡ್ರೆ, ಇದರ ಈ ಸಬ್ ಜಿಲ್ಲಾ ಕಾಂಪಿಟಿಷನ್ ಬರ್ತದೆ, ಅದರ ಒಂದು ಜವಾಬ್ದಾರಿ 1 ವರ್ಷ ಸಿಕ್ಕಿತ್ತು ನನಗೆ. ಅದ ಹೇಳಿದ್ರೆ ಈ ಸೈನ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್, ಮ್ಯಾಥ್ಸ್ ವೇರ್, ವರ್ಕ್ ಇದೆಲ್ಲ ಮಾಡುವಂತ ಅದರ ಒಂದು ಸೆಕ್ರೆಟರಿ ಆಗಿ 1 ವರ್ಷ ಕೆಲಸ ಮಾಡಿದ್ದೇನೆ. ಮತ್ತಿನ ವರ್ಷ ನನ್ನನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆಗ ಅದರಿಂದ ಏನಂತಾರೆ, ನಾವು ಶಾಲೆಯಿಂದ ಹೊರಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಮತ್ತೆ ಮರು ವರ್ಷ ನಾನು ಅದನ್ನು ಹೋಗದೆ ಬಿಟ್ಟೆ. ಆ ವರ್ಷ ಒಳ್ಳೆ ನವಜೀವನ ಹೈಸ್ಕೂಲ್ ನಲ್ಲಿರೋ ಇದಲ್ಲಿ ಕೆಲಸ ಮಾಡಿದ್ದೇನೆ ಅದಾಗಿ. ಮತ್ತೆ ಬೂತ್ ಲೆವೆಲ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ ನಾನು. ಅದು ಪ್ರಾರಂಭದಲ್ಲಿ ನೇರ ಅಪಾಯಿಂಟ್ಮೆಂಟ್ ಅಲ್ಲ, ನಾನು ಅಪ್ಲಿಕೇಶನ್ ಹಾಕಿ ಎಲ್ಲ ಬಂದದ್ದಲ್ಲ. ಸಾಮಾನ್ಯ BLO, ಬೂತ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಇದರಲ್ಲಿ. ಆಗ ನನಗೆ ಇಡೀ ಒಟ್ಟು ಪರಿಚಯ ಆಗಿದೆ. ಕುಂಟಿಗನ ಶಾಲೆಯ ಬೂತೆ ಸಿಕ್ಕಿದ ಕಾರಣ ಅದೇ ಮೊದ್ಲೇ ಸ್ವಲ್ಪ ಪರಿಚಯ ಇರುವುದೇ. ಮತ್ತೆ ಇಡೀ ಎಲ್ಲಾ ಮನೆ ಹೋಗಿ ಹೋಗಿ ಈ ಸಮಾಜ ಹೇಗುಂಟು ಅಲ್ಲಿ ಇಲ್ಲೂ ಅದನ್ನು ಕಲಿಯುವಂತ ಒಂದು ಅವಕಾಶ ಸಿಕ್ಕಿದೆ. ಅದು ಸಾಮಾನ್ಯ 2018ರಲ್ಲಿ ನನಗೆ ಕಾಸರಗೋಡು ಜಿಲ್ಲೆಯಲ್ಲಿ ಬೆಸ್ಟ್ BLO ಅಂತ ಹೇಳಿ ಅವಾರ್ಡ್, ಕಲೆಕ್ಟರ್ ಸರ್ಟಿಫಿಕೇಟ್ ಸಿಕ್ಕಿದೆ 2000. ಆಗ ಮತ್ತೆ ಇಲ್ಲಿ ನಮ್ಮ ಈ ಉದಯಗಿರಿ ಶಾಲೆಯಲ್ಲಿ ಈ ಹೊಳೆ ಈಚೆ ಬದಿಯವರೆಗೆ ಒಂದು ಬೂತ್ ಮಾಡಬೇಕು ಅಂತ ಹೇಳಿ ನಮ್ಮ ನ್ಯಾಚುರಲ್ ಬೌಂಡ್ರಿ ಇರುವ ರೀತಿಯಲ್ಲಿ ಇದು ಮಾಡಬೇಕು ಹೇಳಿ ಎಲ್ಲ ಇದು ಮನವಿ ಎಲ್ಲ ಕೊಟ್ಟು ಸ್ಕೆಚ್ ಎಲ್ಲ ಮಾಡಿ ಕೊಟ್ಟು ಇಲ್ಲಿ ಒಂದು 223 ಜನರಿಗೆ ಇಲ್ಲಿ ಉದಯಗಿರಿಯಲ್ಲಿ ಹೊಸ ಬೂತ್ ಆಯ್ತು ಆ ಕಾಲದಲ್ಲಿ. ಹಾಗೆ ಎಲ್ಲ ಇದರೆಲ್ಲ ಪರಿಣಾಮ ಏನಾಯ್ತು ನೋಡ್ರೆ, ನನಗೆ ಆ ಬೆಸ್ಟ್ BLO ನನಗೊಬ್ಬನಿಗೆ ಸಿಕ್ಕಿದ್ದದ. ಹಾಗೆ ಅದೊಂದು ಸಿಕ್ಕಿದೆ. ಮತ್ತೆ ಈಗ ಈ ನಮ್ಮ ಇದೆಲ್ಲ ದೇವಸ್ಥಾನಗಳು, ಸಣ್ಣ ಸಣ್ಣ ಇದು ಭಜನಾ ಮಂದಿರ ಅಂತ ಇದರಲ್ಲಿ ಕೆಲಸ ಮಾಡಿದೆ. ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಇದರಲ್ಲಿ NTUನಲ್ಲಿ ಜಾಯಿಂಟ್ ಸೆಕ್ರೆಟರಿ ಸಬ್ ಜಿಲ್ಲಾ ಕೆಲಸ ಇದು ಮಾಡಿದ್ದೇನೆ. ಮತ್ತೆ ಈ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಉಪಜಿಲ್ಲಾ ವೈಸ್ ಪ್ರೆಸಿಡೆಂಟ್ ಆಗಿ ಅದರ ಕೆಲಸ ಮಾಡಿದ್ದೇನೆ. ಮತ್ತೆ KPPH ಹೆಡ್ ಮಾಸ್ಟರ್ಸ್ ಅಸೋಸಿಯೇಷನ್ ಉಂಟು, ಅದರ
ಒಂದು ವರ್ಷ ನಾನು ಜಿಲ್ಲಾ ಜೊತೆ ಕಾರ್ಯದರ್ಶಿ ಆಗಿದ್ದೆ ಕಾಸರಗೋಡು. ಮತ್ತೆರಡು ವರ್ಷ ಇಲ್ಲಿಯ ಉಪಜಿಲ್ಲಾ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೇನೆ. ಹಾಗೆ ಕೆಲವು ಇದರ ಶಿಕ್ಷಣ ಮಟ್ಟದಲ್ಲಿ ತುಂಬಾ ಬಿ ಎಲ್ ಆಗಿ ನಾನು ಹೆಡ್ ಮಾಸ್ಟರ್ ಆಗುವಲ್ಲಿವರೆಗೂ ಕೆಲಸ ಮಾಡಿದ್ದೇನೆ. ಅದಕ್ಕೂ ನನಗೊಂದು ರೆಪ್ಯುಟೇಷನ್ ಸಿಕ್ಕಿದೆ. ಹಲವು ಸಂಘ ಸಂಸ್ಥೆಗಳಲ್ಲಿ ಕೂಡ ನೀವು ನಿಮ್ಮ ಕೈಗಳನ್ನು ಜೋಡಿಸಿದ್ದೀರಿ ಅಲ್ಲ ಸರ್? ನಮ್ಮ ಕುಂಟಿಗನ ಮಠ ಇಲ್ಲಿ ಉದಯಗಿರಿಯಲ್ಲಿ ಸತ್ಯನಾರಾಯಣ ಭಜನ ಒಂದು ಅಲ್ಲಿ 13 ವರ್ಷ ಟ್ರೆಷರರ್ ಆಗಿದ್ದೆ. ನಿಮ್ಮ ಬಿಡುವಿನ ವೇಳೆಯನ್ನು ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ, ಅಂದ್ರೆ ಊರಿಗೆ ಒಂದು ಇದಾಗುವ ಹಾಗೆ. ಮತ್ತೆ ನಮ್ಮ ಇದು ಹವ್ಯಕ ಸಮಾಜದ ಇದರಲ್ಲಿ ಸ್ವಲ್ಪ ಇದು ಮಾಡಿದೆ ಹಾಗೆ ಸ್ವಲ್ಪ ಸ್ವಲ್ಪ ಎಲ್ಲ ಹಾಗೆ. ಮತ್ತೆ ನಮ್ಮ ಕೃಷಿ ಉಂಟಲ್ಲ ಈಗ ಅದರಲ್ಲಿ, ಈಗ ಕೃಷಿ ಈ ಶಾಲೆ ಹೇಳಿದ್ರೆ ಬೆಳಿಗ್ಗೆ ಒಂದು ಶಿಫ್ಟ್ ನೀರು ಹಾಕ್ಬೇಕು ನಾನು ತೋಟೆ, ಸಾಯಂಕಾಲ ಬಂದ ಮೇಲೆ ಒಂದು ಶಿಫ್ಟ್ ನೀರು ಹಾಕ್ಬೇಕಂತ ಇದೊಂದು ಮೇಂಟೈನ್ ಮಾಡ್ಬೇಕಿದ್ರೆ. ಮತ್ತೆ ರಾತ್ರಿ ಶಾಲೆಯ ನನ್ನ ಕೆಲಸಗಳನ್ನು ಮಾಡ್ತಾ ಇದ್ದೆ ನಾನು. ಸಾಮಾನ್ಯ 8-10 ಗಂಟೆಯಿಂದ ಕೆಲವೊಮ್ಮೆ 12 ಗಂಟೆ ಎಲ್ಲ ಆದದ್ದು ಉಂಟು ರಾತ್ರಿ ಸಮಯದಲ್ಲಿ. ಈಗ ನಾನು ನಾಳೆ ಪಾಠ ಮಾಡ್ಬೇಕಾದಂತ ಮಾಡ್ಬೇಕಂತ ಹೆಡ್ ಮಾಸ್ಟರ್ ಆದ ಮೇಲೆ ನಮ್ಮ ಒಫಿಷಿಯಲ್ ವರ್ಕ್ಗಳಿರ್ತದೆ, ಆಗ ವಿಪರೀತ ಕೆಲಸ. ಆ ಸಂದರ್ಭದಲ್ಲಿ ನಾನು ತೋಟದ ಕೆಲಸವನ್ನು ಇದನ್ನೆಲ್ಲ ನನ್ನ ಇದು ಶ್ರೀಮತಿ ವಿದ್ಯಾಶಂಕರಿ ಅವಳು ಜವಾಬ್ದಾರಿ ತಕೊಂಡು ಮಾಡಿದಾರಣ ನನಗೆ. ಹೌದು, ಅಂದ್ರೆ ಅವರನ್ನು ಮೆಚ್ಚಲೇಬೇಕಂದ್ರೆ ಇಷ್ಟೊಂದು ಕೆಲಸಗಳನ್ನು ಅಂದ್ರೆ ನೀವು ಈ ಸಮಯದಲ್ಲಿ ನಿಮ್ಮ ಸಹಪಾಠಿಗಳೆಲ್ಲ ಎವ್ರಿ ಮ್ಯಾನ್ಸ್ ಸಕ್ಸಸ್ ಅಂತ ಹೇಳಿ ಗಾದೆ ಮಾತು ಉಂಟು. ಹಾಗೆ ಅದರಲ್ಲಿ ಅವಳ ಪಾಲುದಾರಿಕೆ ತುಂಬಾ ಉಂಟು. ಅದರ ಮನೆಯ ಜವಾಬ್ದಾರಿ ಅದು ಇದು, ಅದ್ರ ಮೊದಲು ತಂದೆಯವರು ತೋಟದ ಜವಾಬ್ದಾರಿ ಅದು ಇದು ಮಾಡಿಕೊಂಡು ಅವರು ಕೆಲಸ ಮಾಡಿದ ಕಾರಣ ನನಗೆ ಅಧ್ಯಾಪಕನಾಗಿರುವಾಗ ಅಷ್ಟು ಜವಾಬ್ದಾರಿ ಈಗ ಪ್ರಾಯ ಆಯ್ತು. ಅದರ ನಂತರ ಅವಳು ಸ್ವಲ್ಪ ಇದು ತಕೊಂಡ ಕಾರಣ ಮತ್ತೆ 2 ದನಗಳು ಉಂಟು, ಅದರದ್ದು ಬೆಳಿಗ್ಗೆ ಹಾಲು ಕೊಡ್ಲಿಕ್ಕೆ ಹೋಗುವಂತದ್ದು ಕೆಲಸ ಇತ್ತು. ಇದೆಲ್ಲ ಒಟ್ಟು ಮಾಡ್ಬೇಕಂತಂತೂ ಹೆಚ್ಚಿನ ಸಮಯವು ಕೆಲಸದಲ್ಲೇ ಹೀಗೆ ತೊಡಗಿಸಿಕೊಂಡೇ ಇದ್ದದ್ದು. ಮತ್ತೆ ನಿಮ್ಮ ಈ ಸಮಯದಲ್ಲಿ ನೀವು ನಿಮ್ಮ ಸಹಪಾಠಿಗಳನ್ನು ಯಾರನ್ನಾರು ಗ್ರಹಿಸ್ತೀರಾ, ನೆನೆಸ್ಕೊಳ್ತೀರಾ? ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ ರಂಗದಲ್ಲಿ ಆಗ್ಲಿ ಅಥವಾ ಶಾಲಾ ಜೀವನದಲ್ಲಿ ಆಗ್ಲಿ? ಹಾಗೆ ನಾನು ತುಂಬಾ ಉಂಟು. ಈಗ ನಾನು ಶಾಲೆಗೆ ಸೇರುವಾಗ ಮಾಲಿಂಗ ಭಟ್ರು ಇದ್ರು, ಕನ್ನಡ ಪಂಡಿತರು ಹೆಡ್ ಮಾಸ್ಟರ್ ಆಗಿದ್ರು. ಅವರು ಒಳ್ಳೆ ನನಗೆ ಹೊಸತಾಗಿ ಶಾಲೆಗೆ ಸೇರಿದವ ಅಂತ ಹೇಳಿ ಇಲ್ಲಿಯೂ ನೋಡ್ಲಿಲ್ಲ, ಶಾಲೆಯ ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಹಾಕಿದ್ರು. ಅದು ನನಗೆ ಒಳ್ಳೆ ಇದಾಗಿದೆ. ಈಗ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಿನಲ್ಲಿ ಮತ್ತೆ ಈ ಮಕ್ಕಳನ್ನು ಹೊರಗೆ ಕರ್ಕೊಂಡು ಹೋಗುದು, ಮತ್ತೆ ಶಾಲೆ ಟೈಮ್ ಟೇಬಲ್ ಅಧ್ಯಾಪಕರದ್ದು ಮಾಡೋದು ಕೂಡ ಫಸ್ಟಿಗೆ ನನಗೆ ಕೊಟ್ಟಿದ್ದಾರೆ ಅವರು. ಅಧ್ಯಾಪಕರು ಯಾರ್ಯಾರು ಯಾವ ಕ್ಲಾಸಿಗೆ ಅದು ಒಳ್ಳೆ ಗೇಮಿನ ಹಾಕಿ ಅದನ್ನು ಮಾಡುವಂತದ್ದು ಕೊಟ್ಟಿದ್ದಾರೆ. ಮತ್ತೆ ಕ್ಲಬ್ ಆಕ್ಟಿವಿಟೀಸ್ ಅದು ಕೊಟ್ಟಿದ್ದಾರೆ. ನಂತರ ಅಪ್ಪಣ್ಣ ಮಾಸ್ಟ್ರು ಹೆಡ್ ಮಾಸ್ಟರ್ ಆದ್ರು, ಅವರು ಯಾವ ರೀತಿ ಇದಾಗ್ಲಿಲ್ಲ, ಒಳ್ಳೆ ಸಹಕಾರ ನನ್ನನ್ನು ಬೆಳೆಸುವಲ್ಲಿ ಅವರನ್ನು ಇದು ಮಾಡಿದ್ದಾರೆ. ಮತ್ತೆ ಬಾಲಕೃಷ್ಣ ಮಾಸ್ಟ್ರು, ಮತ್ತೆ ಸುಬ್ರಹ್ಮಣ್ಯ ಭಟ್ಟು, ಮತ್ತೆ ಯಜ್ಞನಾರಾಯಣ ಮಾಸ್ಟ್ರು, ಮಾಲಿಂಗೇಶ್ವರ ವರ್ಷ ಕಾಲದಲ್ಲಿ ತುಂಬಾ ಕಲ್ತಿದ್ದೇನೆ, 9-10 ವರ್ಷ. ಹಾಗೆ ಅವರೆಲ್ಲರೂ ಕೂಡ ಹೆಡ್ ಮಾಸ್ಟರ್ ಆಗಿದ್ದವರೆಲ್ಲ ನನ್ನ ಮೇಲೆ ಒಂದು ಜವಾಬ್ದಾರಿ ಯಾವತ್ತೂ ಕೂಡ ಹೊರಿಸಿಕೊಂಡಿದ್ರು. ಮತ್ತೆ ಶಾಲೆಯಲ್ಲಿ ಕೆಲವು ಚಟುವಟಿಕೆ ಅಥವಾ ಬೇರೆ ಅಧ್ಯಾಪಕರು ಯಾರು ತೆಕ್ಕೊಳ್ಳದಿದ್ದದನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅದನ್ನು ತೆಕ್ಕೊಂಡು ಇದ್ದೆ ನಾನು. ಹಾಗೆ ನನಗೆ ಎಲ್ಲಾ ಫೀಲ್ಡಿನಲ್ಲಿಯೂ ನಾನು ಒಂದು ಅನುಭವವನ್ನು ಅಧ್ಯಾಪಕನಾಗಿರುವಾಗ ಪಡೆದಿದ್ದೆ. ಹಾಗೆ ಮುಖ್ಯೋಪಾಧ್ಯಾಯನಾಗಿ ನಾನು ಎಲ್ಲಿ ಸೋಲು ಇಲ್ಲ, ಇದಾಗ್ಲೂ ಇಲ್ಲ, ಒಂದು ಗೌರವಯುತವಾಗಿ ಹೊರಗೆ ಬಂದಿದ್ದೇನೆ, ಏನಿಲ್ಲ. ಈಗ ಇನ್ನೊಂದು ವಿಷಯ, ನನ್ನ 2 ಶಿಷ್ಯರೇ ಅಲ್ಲಿ ಶಾಲೆಯಲ್ಲಿ ಮಾಸ್ಟರ್ಗಳಾಗಿದ್ದಾರೆ. ಈಗ ಒಂದು ಅಬ್ದುಲ್ ಸಲಾಂ ಅಂತ ಹೇಳಿ ಅರಬಿಕ್ ಮಾಸ್ಟರ್ ಇದ್ದಾರೆ, ಮತ್ತೆ ತಿರುಮಲೇಶ್ವರ ಕನ್ನಡ ವಿಭಾಗದಲ್ಲಿ ಒಬ್ರು ಮಾಸ್ಟರ್ ಇದ್ದಾರೆ. ಈಗ ಕನ್ನಡ ವಿಭಾಗದ 7 ಜನರಲ್ಲಿ 2 ಜನ ಈಗ ನನ್ನ ಶಿಷ್ಯರಲ್ಲಿ ಅಧ್ಯಾಪಕರಾಗಿ ಶಾಲೆಯಲ್ಲಿ ಸೇರಿದ್ದಾರೆ. ಅದು ಒಂದು ನನ್ನ ಹೆಮ್ಮೆ. ಮತ್ತೆ ನಾನು ನನ್ನ ಅಧ್ಯಾಪಕರಿಂದ ಕಲ್ತದ್ದನ್ನು ನಂತರದವರಿಗೆ ಕೊಟ್ಟಿದ್ದೇನೆ, ಅವರು ಹೇಳ್ತಾ ಇದ್ದಾರೆ ಅಷ್ಟೇ. ಅದೊಂದು ಸೈಕಲಿನಾಗೆ ಹೋಗ್ತಾ ಇರ್ತದೆ ಮುಂದಕ್ಕೆ. ನನಗೆ ಒಳ್ಳೊಳ್ಳೆ ಅಧ್ಯಾಪಕರು ಸಿಕ್ಕಿದ್ದಾರೆ ಈ ಸಣ್ಣ ಶಾಲೆಗಳಲ್ಲಿ, ದೊಡ್ಡ ಶಾಲೆಗಳಲ್ಲೆಲ್ಲ ಯಾವತ್ತು ಕೂಡ ನೆನಪು. ನಮ್ಮ ಇದು ಪಳ್ಳದ ಮಾಸ್ಟ್ರು ಅಂತ ಹೇಳಿದ್ರು ಸುಬ್ರಹ್ಮಣ್ಯ ಭಟ್, ಅವರು ನಮ್ಮೊಂದು ಶಾಲೆಗೆ ಕರ್ಕೊಂಡೋಗಿ ಬರ್ತಾ ಇಲ್ಲಿ ಉದಯಗಿರಿ ಯಾವತ್ತೂ ಇದ್ರು. ಮತ್ತೆ ಫಸ್ಟ್ ಇಂಗ್ಲಿಷ್ ಹೇಳಿಕೊಟ್ಟ ಇದು ಪೈವಳಿಕೆ ಮಾಸ್ಟ್ರು ಅಂತ ಹೇಳ್ತಿದ್ದು ನಾವು, ಮಹಾಬಲ ಭಟ್ರು ಅಂತ ಹೇಳಿ ಅವರಿದ್ರು. ಹಾಗೆ ಇಲ್ಲಿ ಉದಯಗಿರಿ ಶಾಲೆಯಲ್ಲಿ ಕೆಲವು ಮಾಸ್ಟರ್ಗಳು ಒಳ್ಳೊಳ್ಳೆ ಮಾಸ್ಟರ್ಗಳಿದ್ರು. ಮತ್ತೆ ಅವರು ಜೀವನ ಪರ್ಯಂತ ಈ ಊರಿಗೆ ಬೇಕಾಗಿ ಕೆಲಸ ಮಾಡಿದವರಾಗಿ ಇಲ್ಲೇ ಇದ್ದಾರೆ. ಅದು ಊರಿನವರೊಟ್ಟಿಗೆ ಒಳ್ಳೆ ಒಂದು ಮಿತ್ರತ್ವವನ್ನು ಬೆಳೆಸಿಕೊಂಡಿದ್ರು ಅವರು.
ಮತ್ತೆ ನವಜೀವನ ಹೈಸ್ಕೂಲ್ನಾಗೆ ಒಳ್ಳೆ ಇಂಗ್ಲಿಷಿಗೆ ಧರ್ಮಪಾಲ ಮಾಸ್ಟರ್ ಅಂತ ಹೇಳಿ ಸಿಕ್ಕಿದ್ರು, ಮತ್ತೆ ಮಾಲಿಂಗ ಭಟ್, ಹೀಗೆ ತುಂಬಾ ಮಾಸ್ಟರ್ಗಳು ಹೈಸ್ಕೂಲ್ನಲ್ಲಿ ಅಲ್ಲಿ ಇಲ್ಲೆಲ್ಲ ಇದ್ರು. ಕಾಲೇಜಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರು ಸಿಕ್ಕಿದ್ದಾರೆ. ಆಗ ಅವರನ್ನೆಲ್ಲ ನಾವು ಮರೀಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಇಲ್ಲ. ಅಂತ ಕೊನೆ ತನಕ ನೆನಪಲ್ಲಿ ಇಟ್ಕೊಳ್ಬೇಕಾದಲ್ಲ. ಅದೀಗ ನಾನು ಇಲ್ಲಿ ಉದಯಗಿರಿ ಶಾಲೆಯಲ್ಲಿ 50ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗಿರಿಯ ಸಿರಿ ಅಂತ ಹೇಳಿ ಒಂದು ಪುಸ್ತಕ ಮಾಡಿದೆ. ಆಗ ಅದರ ಜವಾಬ್ದಾರಿ ನನಗೆ ಗೊತ್ತಾ, ಕಮಿಟಿಯಲ್ಲಿ ನಾನಿದ್ದೆ. ಆ ಕಮಿಟಿಯಲ್ಲಿ ಅದರ ಬಗ್ಗೆ ಲೇಖನವನ್ನೇ ಬರ್ದಿಯಾನೆ, ಶಾಲೆಯ ಇತಿಹಾಸ ಅದು ಇದರ ಬಗ್ಗೆ ಇದೆಲ್ಲ ಮಾಡಿದೆ. ಅದೇ ರೀತಿ ಕುಂಟಿಕಾನ ಶಾಲೆಯದ್ದು ಈಗ ಕಳೆದ ವರ್ಷ ರಿಟೈರ್ ಆದ ವರ್ಷ ಒಂದು ಪುಸ್ತಕವನ್ನು ಮಾಡಿದ್ವಿ. ಇಷ್ಟರವರೆಗೆ 73 ವರ್ಷ ಚರಿತ್ರೆಯಲ್ಲಿ ಒಂದು ಪುಸ್ತಕ ಕುಂಟಿಕಾನ ಶಾಲೆಯಲ್ಲಿ ಮಾಡಲಿಲ್ಲ. ಅದು ಕೂಡ ನೀವು ನೋಡಿರ್ಬೋದು. ಶಾಲೆಯ ಪುಸ್ತಕ ಇಲ್ಲಿ ಉಂಟು, ಮನೆಯಲ್ಲಿ ಉಂಟು, ಬೇಕಿದ್ರೆ ನೋಡ್ಬೋದು. ಶಾಲೆಯಲ್ಲಿ ಉಂಟು, ಅದರ ಪ್ರತಿಗಳು ಬೇಕಷ್ಟೇ. ಇಷ್ಟರವರೆಗೆ ಆಗಿರುವಂತ ಪುಸ್ತಕ ಕುಂಟಿಕಾನ ಶಾಲೆಯಲ್ಲಿ ಆಗ್ಲಿಲ್ಲ. ಆಗ ಅದಕ್ಕೆ ನಮ್ಮ ಸಲಾಂ ಮಾಸ್ಟ್ರು, ಶರತ್ ಮಾಸ್ಟ್ರು, ದರ್ಶನ ವರ್ಷ, ಪ್ರಶಾಂತ ವರ್ಷ ಹಾಕಿರೋರೆಲ್ಲ ಎಲ್ಲ ಅಧ್ಯಾಪಕರನ್ನು, ಮತ್ತೆ ಒಬ್ಬೊಬ್ಬರು 18 ಜನ ಇದ್ದಾರೆ, ಬಿಟ್ಟು ಹೋಗ್ತಾರೆ. ಆಗ ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ನನಗೆ. ಶಾಲೆಯಲ್ಲಿ ಅಂತ ಹೇಳುವಂತ ಸಮಸ್ಯೆ ಇಲ್ಲ, ಅಧ್ಯಾಪಕರೆಲ್ಲರೂ ನನಗೆ ಸಹಾಯ. ಅವರು ಅಲ್ಲಿ ಹೆಡ್ ಮಾಸ್ಟರ್ ಹೇಗೆ ಅಧ್ಯಾಪಕರ ಶಾಲೆಯ ವ್ಯವಸ್ಥೆಗೆ ಉಂಟು, ಅದರ ಅನುಸರಿಸಿ ಹೆಡ್ ಮಾಸ್ಟರ್ ಇರ್ತಾರೆ ಅಂತ ಹೇಳಿ ಒಂದು ಇದು ಉಂಟು. ಹಾಗೆ ಅವರೆಲ್ಲ ಸಹಕಾರ ಇಲ್ಲ, ನಾನು ಮಾಡಿದ್ದು ಅಂತ ಹೇಳುದಲ್ಲ, ಎಲ್ಲ ಸಹಕಾರದೊಂದಿಗೆ. ಈಗ ಪೇರೆಂಟ್ಸ್ಗಳು ನನಗೆ ಒಳ್ಳೆ ಸಹಕಾರ ಇದ್ರು, ಮ್ಯಾನೇಜ್ಮೆಂಟ್ ಬಹಳ ಸಹಕಾರ ಇತ್ತು, ಮತ್ತೆ ಟೀಚರ್ಸ್ ಸಹಕಾರ ಇತ್ತು, ಮತ್ತೆ ಊರವರದ್ದು ಇದೆಲ್ಲ ಸಹಕಾರ ಇದ್ದ ಕಾರಣ ನಾನು ಇದೇ ಊರಿನವನೇ ಆದ ಕಾರಣ ನನಗೆ ಒಂದು ಈ ಮುಖ್ಯೋಪಾಧ್ಯಾಯರ ವ್ಯಕ್ತಿ ಒಂದು ಹೊರೆ ಆಗ್ಲಿಲ್ಲ, ಹೇಳುವಾಗೆ ಒಂದು ಮನೆಯ ರೀತಿಯಲ್ಲಿ ಹೋಗಿದೆ ಅದು. ಹಾಗೆ ಒಂದು ನನಗೊಂದು ಅವಕಾಶ ಅಂತ ಹೇಳ್ತಾ, ಇದು ನನ್ನ ಫಸ್ಟ್ ಇಂಟರ್ವ್ಯೂ ಅದು ಜೀವಮಾನ. ಹಾಗೆ ಅದು ನಮ್ಮ ಮುಖಾಂಬಿಕೆ ನನ್ನ ಶಿಷ್ಯ ಒಂದು ಮಾಡಿದಾಳೆ ಅಂತ ಹೇಳುವಾಗ ಒಂದು ಖುಷಿ ಉಂಟು. ಹಾಗೆ ನಾನು ಹೆಚ್ಚು ತಿಳುವಳಿಕೆ ಹೊಂದಿದವನೇನಲ್ಲ, ನನಗೆ ಗೊತ್ತಿದ್ದದ್ದನ್ನು ಆದ್ರೆ ಪಕ್ಕ ಮನಸ್ಸಿಗೆ ತಿಳುವಳಿಕೆ ಬಂದದನ್ನು ನಾನು ಹೇಳಿದ್ದೇನೆ. ಮತ್ತೆ ಇದ್ಯಾವ್ದು ಈಗ ಮೊದಲೇ ನಾನು ತಯಾರಿ ಮಾಡಿ ಸಂದರ್ಶನ ಅಲ್ಲ, ಹಾಗಾದ ಕಾರಣ ತಲೆಗೆ ಏನು ಬಂದಿದ್ದು ಅದನ್ನು ಮಾತನಾಡಿದೆ. ನಿಮಗೂ ಒಳ್ಳೇದಾಗ್ಲಿ ಅಂತೇಳಿ ನನ್ನ ಆಶೆ. ನಿಮ್ಮ ಡಿವೈನ್ ಮೀಡಿಯಾ ಇನ್ನಷ್ಟು ಚಂದಕ್ಕೆ ಮುಂದಕ್ಕೆ ಹೋಗ್ಲಿ ಅಂತೇಳಿ, ಇನ್ನಷ್ಟು ಹೆಚ್ಚು ಸಬ್ಸ್ಕ್ರೈಬರ್ ಸಿಕ್ಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ಇಷ್ಟೊಂದು ಹೂ ಗಿಡಗಳ ಒಡತಿಯಾದ ವಿದ್ಯಾಶಂಕರಿ ಇವರಿಗೆ ನಮ್ಮ ಚಾನೆಲ್ನ ಪರವಾಗಿ ಧನ್ಯವಾದಗಳು. ಬಹಳ ಸಂತೋಷವಾಯ್ತು ನಮ್ಮನ್ನು ಗುರುತಿಸಿ ನಮ್ಮ ಗಿಡಗಳನ್ನು ಪರಿಚಯಿಸಿದ ಕಾರಣ. ಧನ್ಯವಾದ ನಿಮಗೆ.